ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರ್ತೀರ ಅನ್ಕೊಂಡೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದಾಗ ನಾನು ಏನು ಹೇಳಕ್ಕೆ ಅನ್ನೋದು ನಿಮ್ಗೆ ಗೊತ್ತೈತಿ. ನೀವು ತಮ್ನೇಲ್ ನೋಡಿದಿರಿ. ಆ ಒಂದು ತಮ್ನೇಲ್ನಾಗ ನೀವು ಒಂದು ಗ್ರೋ ಅನ್ನೋ ಒಂದು ಅಪ್ಲಿಕೇಶನ್ ಐತಿ. ಆ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಒಂದು 100 ರೂಪಾಯಿ ಅಂತ ಹಿಡಿದು 200 ರೂಪಾಯಿ ಮಟ್ಟ ಪರ್ ಆರಾಮಾಗಿ ನೀವು ದುಡ್ಡು ಮಾಡ್ಬೋದು. ಮತ್ತು ಈ ಒಂದು ರೆಫರ್ನ ನೀವು ಮಾಡ್ಬೇಕಂದ್ರೆ ಮೊದಲಿಗೆ ಈ ಒಂದು ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಈ ಒಂದು ಅಕೌಂಟ್ನ ನೀವು ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಬಂದನು. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಏನಾರು ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಚಾನಲ್ ಹೊಸದೈತಿ. ಇದೇ ಥರ ಒಂದು ಹೊಸ ಕಂಟೆಂಟ್ಗಳನ್ನ ನಿಮಗೆ ತೊಗೊಂಬರ್ತಿರ್ತೀನಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಗೇನಾರು ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ಅರ್ನಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋದ ಕೆಳಗೆ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ. ಹೋಗಿ ನೀವು ಚೆಕ್ಔಟ್ ಮಾಡ್ಕೊರಿ. ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟನು. ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ ಮಾಡೋದು, ಪೇಡ್ ಪ್ರಮೋಷನ್ಲಿ ಅರ್ನಿಂಗ್ ಮಾಡೋದು, ಮತ್ತು ವಿಷಯಕ್ಕೆ ಬರ್ನು ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತೇಳಿ. ಫ್ರೆಂಡ್ಸ್, ನಿಮಗೆ ನಾನು ಒಂದಿಷ್ಟು ಇಮೇಜ್ಗಳನ್ನ ತೋರಿಸ್ತೀನಿ. ಇಮೇಜ್ ಅನ್ನೋಕರ ಏನೋ ನಾನಾಗೆ ಸ್ವಂತ ಕ್ರಿಯೇಟ್ ಮಾಡೋತ್ನಾಗ ಕ್ಲಿಕ್ ಮಾಡಿ ಸ್ಕ್ರೀನ್ಶಾಟ್ ಹೊಡ್ಕೊಂಡಿರೋಂಥ ಇಮೇಜ್ಗಳಿವು. ಈ ಒಂದು ಇಮೇಜ್ಗಳನ್ನ ತೋರಿಸ್ಬಿಟ್ಟು ನೀವು ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತೇಳಿ ನಿಮಗೆ ಹೇಳ್ತೀನಿ. ಇಲ್ಲಿ ನೀವು ನೋಡ್ಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊರಿ. ಮೊದಲಿಗೆ ಬಂದುಬಿಟ್ಟು ನೀವು ಒಂದು ಗ್ರೋ ಅನ್ನೋ ಒಂದು ಅಪ್ಲಿಕೇಶನ್ನ ನಿಮ್ಗೆ ಇಲ್ಲಿ ನೋಡ್ಬೋದು. ನೀವು ಗ್ರೋ ಅನ್ನೋ ಒಂದು ಅಪ್ಲಿಕೇಶನ್ನ ಪ್ಲೇಸ್ಟೋರ್ದಾಗ ಹೋಗ್ಬಿಟ್ಟು ಸರ್ಚ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡಿದ ಮೇಲೆ ಓಪನ್ ಅಂತ ಬರೋದು. ಓಪನ್ ಮೇಲೆ ಕ್ಲಿಕ್ ಮಾಡಿರಿ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಗೂಗಲ್ ಅಕೌಂಟಿಗೆ ಕೇಳ್ತಾರೆ. ನೀವು ಒಂದು ಇಮೇಲ್ ಐ ಡಿ ಲಿಂಕ್ ಕೊಡ್ತಿರೋ, ನೀವು ಒಂದು ಗೂಗಲ್ ಅಕೌಂಟ್ನ ಲಿಂಕ್ ಕೊಡ್ತಿರೋ ಅಂತ ಕೇಳಿ ನೀವು ಇದನ್ನು ಯಾರನ್ನ ಬೇಕಾದ್ರೆ ಲಿಂಕ್ ಕೊಡ್ಬೋದು. ಇಮೇಲ್ ಐ ಡಿ ಕೊಡ್ತೀರಿ, ಇಮೇಲ್ ಐ ಡಿ ಕೊಡಿರಿ. ಗೂಗಲ್ ಅಕೌಂಟ್ ಕೊಡ್ತೀರಿ, ಗೂಗಲ್ ಅಕೌಂಟ್ ಕೊಡಿರಿ. ಕೊಟ್ಟು ನೀವು ಒಂದು ಮೊಬೈಲ್ ನಂಬರ್ ಕೇಳ್ತಾರೆ. ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟ್ರ್ ಮಾಡಿರಿ. ಎಂಟ್ರ್ ಮಾಡಿದ ಮೇಲೆ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ನೀವು ಎಂಟ್ರ್ ಮಾಡಿರಿ. OTP ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ನಿಮ್ಮೊಂದು ಪಾನ್ ಕಾರ್ಡ್ ಕೇಳ್ತಾರೆ. ಅಂದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್, ಆ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿರಿ. ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು. ಇಕ್ಕಟ್ಟ ನೀವು ಒಂದು ಜೆಂಡ್ರಿಗೆ ಕೇಳ್ತಾರೆ. ನೀವು ಮೇಲೋ ಫೀಮೇಲೋ ಅದನ್ನ ಹಾಕ್ರಿ. ಹಾಕಿದ ಮೇಲೆ ನೀವು ಸಿಂಗಲ್ ಇದ್ರೆ ಸಿಂಗಲ್ ಹಾಕ್ರಿ, ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಹಾಕ್ರಿ. ಇಲ್ಲಿ ನೋಡ್ಬೋದು. ಇಲ್ಲಿ ಮತ್ತು ನೀವು ಒಂದು ಅಕ್ಯುಪೇಷನ್ ಕೇಳ್ತಾರೆ. ಅಕ್ಯುಪೇಷನ್ ಅಂದ್ರೆ ನೀವು ಏನು ಮಾಡ್ಕೊಂತೀರಿ, ಯಾವ ಒಂದು ಕೆಲಸ ಮಾಡ್ಕೊತಾ ಈಗ ಜೀವನ ನಡೆಸಾತ್ತೀರಿ ಅದನ್ನು ನೀವು ಸೆಲೆಕ್ಟ್ ಮಾಡಿರಿ. ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಹಾಕ್ರಿ. ಸೆಲ್ಫ್ ಎಂಪ್ಲಾಯ್ಡ್ ಹಾಕ್ರಿ. ಫಾರ್ಮರ್ ಇದ್ರೆ ಫಾರ್ಮರ್ ಹಾಕ್ರಿ. ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಅಂತ ಹಾಕ್ರಿ. ಇಲ್ಲಿ ಮತ್ತು ನಿಮ್ಮ ಒಂದು ಆ್ಯನುವಲ್ ಇನ್ಕಮ್ ಅಂದ್ರೆ ನಿಮ್ಮ ಒಂದು ವರ್ಷದ ಆದಾಯ ಏಟೈತಿ ಅದನ್ನ ಹಾಕ್ರಿ. ಮತ್ತು ನಿಮ್ಮ ಒಂದು ಇಲ್ಲಿ ಕೇಳ್ತಾರೆ ನಿಮ್ಮ ಒಂದು KYC ಒಳಗೆ ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು ಎಲ್ಲ ಕೇಳ್ತಾರೋ ಅದನ್ನೆಲ್ಲ ಫಿಲ್ ಮಾಡಿರಿ. ಫಿಲ್ ಮಾಡಿದ ಮೇಲೆ ನಿಮ್ಮ ಒಂದು ಫೋನ್ಪೇಯಿಂದ ₹1 ಅಕೌಂಟ ಡೆಬಿಟ್ ಮಾಡ್ಕೊತಾರೆ. ಡೆಬಿಟ್ ಅಂದ್ರೆ ₹1 ಅವರು ತಕ್ಕೊತಾರೋ ಅಕೌಂಟ್ನ ವೆರಿಫೈ ಮಾಡ್ಕೊಳಕತ್ತೇಳಿ. ಇದನ್ನೇ ನೀವು ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸಿಂಪಲ್ಲಾಗಿ ನಾನು ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ಫೋನ್ಪೇಯಿಂದ ₹1 ನಾಟಕ ಅವರಿಗೆ ಕಳಿಸ್ನು. ಆಟೋಮೆಟಿಕ್ಲಿ ಫೋನ್ಪೇ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಆಗೈತಿ. ಓಪನ್ ಮಾಡಿದ ಮೇಲೆ ನಿಮ್ಮ ಒಂದು ಪಿನ್ ಕೇಳ್ತೈತಿ. ನಿಮ್ಮ ಒಂದು ಪಿನ್ ಎಂಟ್ರ್ ಮಾಡಿದ್ರೆ ಆಟೋಮೆಟಿಕ್ಲಿ ಅವ್ರು ಹಾಕೋತಾರೆ ₹1. ನೀವು ಎಲ್ಲ ಕೊಟ್ಟ ಮೇಲೆ ನೀವು ಇಲ್ಲಿ ನೋಡ್ಬೋದು. ಈ ಒಂದು ಪೇಜ್ ಓಪನ್ ಆಗತ್ತಿ. ನೀವು ಬ್ಯಾಕ್ ಬಂದ ಮೇಲೆ ಈ ಒಂದು ಪೇಜನ್ನು ನಿಮಗೆ ತೋರಿಸ್ತಾರೆ. ಈ ಒಂದು ಪೇಜ್ನ್ಯಾಗ ಪ್ರೊಸೀಡ್ ಫಾರ್ KYC ಕೊಟ್ಟಿರ್ತಾರೆ. ಆ ಒಂದು ಪೇಜನ್ನ ನೀವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕೆಳಗೆ ಒಂದು ಚೌಕ್ ಬಾಕ್ಸ್ ಕೇಳ್ತೈತಿ. ಆ ಒಂದು ಚೌಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಡ್ಬೋದು ಅಥೆಂಟಿಕೇಟ್ ಆಧಾರ್ ಅಂತೇಳಿ ಕೊಡ್ತಾರೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಣ. ನೀವು ಒಂದು ಆಧಾರ್ ಕಾರ್ಡ್ನ ನಂಬರ್ ನೀವು ಇಲ್ಲಿ ಎಂಟ್ರ್ ಮಾಡಿರಿ. ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ನೋಡ್ಬೋದು. ನೀವು ಒಂದು ಕ್ಯಾಪ್ಚಾ ಕೊಟ್ಟಿರ್ತಾನೋ ಆ ಒಂದು ಕ್ಯಾಪ್ಚಾನ ನೀವು ಇಲ್ಲಿ ಸರಿಯಾಗಿ ಕರೆಕ್ಟಾಗಿ ಬರೆದು ಹಾಕಿರಿ. ಬರೆದು ಹಾಕಿದ ಮೇಲೆ ಇಲ್ಲಿ ನೆಕ್ಸ್ಟ್ ಕೊಡಿರಿ. ನೆಕ್ಸ್ಟ್ ಕೊಟ್ಟ ಮೇಲೆ ಅದಕ್ಕೊಂದು OTP ಬರುತ್ತೆ. ಆಧಾರ್ ಕಾರ್ಡಿನ ನಂಬರ್ ಲಿಂಕ್ ಇದ್ದದಕ್ಕೆ ಒಂದು OTP ಬರುತ್ತೆ. ಆ ಒಂದು ಆಧಾರ್ ಕಾರ್ಡಿನ ನಂಬರ್ ಲಿಂಕ್ ಇದ್ದದ್ದು ನೀವು ಆಲ್ರೆಡಿ ಕೊಟ್ಟಿರ್ತಿಲ್ಲ ನಂಬರ್ ಅದೇ ಇರಬೇಕು. ಅದಿದ್ರೆ ಭಾಳ ಈಸಿ ಆಗೈತಿ. ನೀವು ಅದು ಕಂಟಿನ್ಯೂ ಕೊಟ್ಟ ಮೇಲೆ ನಿಮ್ಮ ಒಂದು ಪಿನ್ ಕೇಳ್ತಾರೆ. ನೀವು ಆಧಾರ್ ಕಾರ್ಡ್ ಅಂದ್ರೆ ಡಿಜಿಲಾಕರ್ ಇರೋದಿಲ್ಲ. ಆ ಒಂದು ಡಿಜಿಲಾಕರ್ಗೆ 6 ನಂಬರ್ದು ಒಂದು ಪಿನ್ ಇರ್ತೈತಿ. ಆ ಒಂದು ಪಿನ್ ನೀವು ಇಲ್ಲಿ ಎಂಟ್ರ್ ಮಾಡಿರಿ. ಫಸ್ಟ್ ಟೈಮ್ ಯಾರೆಲ್ಲ ಯೂಸ್ ಮಾಡ್ತಿರ್ತಿರಲ್ಲ ಹೊಸ ಪಿನ್ನ ಕೇಳ್ತಾರೆ. ಹೊಸ ಪಿನ್ ಹಾಕಿರಿ. ಏನು ಟೆನ್ಷನ್ ಮಾಡ್ಕೋದು ಬೇಕಾಗಿಲ್ಲ. ಇಲ್ಲಿ ಒಂದು ಪೇಸ್ ಕೇಳ್ತಾರೆ. ಕ್ಯಾಮ್ರಾನ ನೀವು ಇಲ್ಲಿ ಕೊಟ್ಟು ನೀವು ನೆಕ್ಸ್ಟ್ ಕೊಡಿರಿ. ನೆಕ್ಸ್ಟ್ ನಾನು ನೋಡ್ಬೋದು. ನಾನು ಒಂದು ಕ್ಯಾಮ್ರಾ ಕೊಟ್ಟಿರ್ತೀನಿ. ನಾನು ಬ್ಲರ್ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ನಾನು ಈ ಥರ ತೋರ್ಸೋದು ನಿಮಗೆ. ಇಲ್ಲಿ ಮತ್ತು ನಿಮ್ಮ ಒಂದು ಸಿಗ್ನೇಚರ್ ಕೇಳ್ತಾರೋ ಸಿಗ್ನೇಚರ್ನ ಎಂಟ್ರ್ ಮಾಡಿರಿ. ಮತ್ತು ನಾಮಿನಿ ನೇಮ್ ಕೇಳ್ತಾರೆ. ನಾಮಿನಿ ನೇಮ್ ಅಂದ್ರೆ ಈ ಒಂದು ಅಕೌಂಟ್ನ ಯಾರ ಹೆಸರಲ್ಲಿ ನೀವು ರಿಜಿಸ್ಟರ್ ಮಾಡೋರಿದ್ದೀರಿಪ್ಪ ಅಂತ ಕೇಳ್ತಾರೆ. ಸಿಂಪಲ್ಲಾಗಿ ನೀವು ನಿಮ್ಮ ಹೆಸರಲ್ಲೇ ಮಾಡಿರಿ. ಯಾಕಪ್ಪ ಅಂದ್ರೆ ಇಲ್ಲಿ ಮುಂದೆ ನೆಕ್ಸ್ಟ್ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾರೆ. ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ನಂಬರ್ ಕೇಳ್ಯಾರು. ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಮತ್ತು ನೀವು ಪ್ರೊಸೀಡ್ ಟು ಆಧಾರ್ ಈ ಸೈನ್ ಅಂತ ಕೊಡ್ತಾರೆ. ಈ ಸೈನ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ನ ವೆರಿಫೈ ಮಾಡ್ಕೊಸಲಾಗಿ
ಒಂದು ಪೇಜ್ ಓಪನ್ ಆಕತಿ. ಆ ಒಂದು ಪೇಜಿಗೆ ನೀವು ಹೋಗ್ರಿ. ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎರಡೂ ನೀವು ಟಿಕ್ ಮಾಡ್ಕೊಂಡು ನೀವು ಪ್ರೊಸೀಡ್ ಅಂತ ಕೊಡ್ರಿ. ಪ್ರೊಸೀಡ್ ಅಂತೇಳಿ ಕೊಟ್ಟ ಮೇಲೆ ಇಲ್ಲಿ ನಿಮಗೆಲ್ಲ ನೀವು ಏನೇನು ಕೊಟ್ಟಿರ್ತಿಲ್ಲ ಆಗಲೇ ಇನ್ಫಾರ್ಮೇಷನ್ ಎಲ್ಲ ಇನ್ಫಾರ್ಮೇಷನ್ ಒಂದು ರೆಸ್ಯೂಮ್ ಪೇಪರ್ ಟೈಪ್ ಕ್ರಿಯೇಟ್ ಆಗಿ ನಿಮ್ಗೆ ಇಲ್ಲಿ ತೋರಿಸ್ತಾರೋ. ನೀವು ಇಲ್ಲಿ ಸೈನ್ ನಾವು ಇಲ್ಲಿ ನೋಡ್ಬೋದು. ನೀವು ಕೆಳಗೆ ಸೈನ್ ನಾವು ಅಂತೇಳಿ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳ್ತಾರೋ. ಆ ಒಂದು ಆಧಾರ್ ಕಾರ್ಡ್ ನಂಬರ್ ನೀವು ಇಲ್ಲಿ ಎಂಟ್ರ್ ಮಾಡಿರಿ. ಸೆಂಡ್ OTP ಅಂತೇಳಿ ಕೆಳಗೆ ಐತೆ ನೋಡಿ ಆಪ್ಷನ್. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋಣ. ನಿಮ್ಗೆ ಒಂದು OTP ಬರುತ್ತೆ. OTPನ ಎಂಟ್ರ್ ಮಾಡ್ಕೊರಿ. ಆ ಒಂದು OTPನ ಎಂಟ್ರ್ ಮಾಡಿದ ಮೇಲೆ ಈ ಒಂದು ಎಲ್ಲ ಪ್ರೊಸೀಜರು ಮುಗಿತಾವೆ. ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗೈತಿ. ಡಾಕ್ಯುಮೆಂಟ್ ಸೈನ್ಡ್ ಸಕ್ಸಸ್ಫುಲಿ ಅಂತ ಕೊಡ್ತಾರೆ. ಸಕ್ಸಸ್ಫುಲಿ ಅದು ಕೊಟ್ಟ ಮೇಲೆ ಈಗ ನಿಮ್ಗೆ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗೈತಿ. ಕಂಗ್ರ್ಯಾಚುಲೇಷನ್ ಅಂತೇಳಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗೈತೆ ಅಂತ ಹೇಳ್ತಾರೋ. ಈ ಒಂದು ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವು ಏನು ಮಾಡೋದು ಬೇಕಾಗಿಲ್ಲ. ಇನ್ನು ಮುಂದೆ ಎಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿ ಮುಗಿದ್ಮೇಲೆ ನಿಮ್ಗೆ ಇಲ್ಲಿ 48 hours to 72 hours ಅಂತೇಳಿ ನಿಮ್ಗೆ ಟೈಮಿಂಗ್ ಕೊಡ್ತಾರೆ. ಈ ಒಂದು ಟೈಮಿಂಗ್ನಾಗ ನಿಮ್ಮ ಒಂದು ಅಕೌಂಟ್ ವೆರಿಫೈ ಆಗಿ ನಿಮ್ಮ ಒಂದು ಇಮೇಲ್ ID ಗೆ ಮೆಸೇಜ್ ಬರ್ತೈತಿ. ನಿಮ್ಮ ಒಂದು ಅಕೌಂಟ್ ಎಲ್ಲ ಆ್ಯಕ್ಟಿವೇಟ್ ಆಗೈತೆ ಅಂತೇಳಿ. ಅವಾಗ ಏನಾಗತ್ತಪ್ಪ ಅಂದ್ರೆ ನೀವು ಆರಾಮಾಗಿ ದುಡ್ಡನ್ನ ಮಾಡ್ಬೋದು. ಒಂದು ರೆಫರ್ಗೆ $200 ಕೊಡ್ತಾರೆ. ಒಂದೊಮ್ಮೆ $100 ಕೊಡ್ತಾನೆ. ಒಂದೊಂದು ಟೈಮಿಂಗ್ ತಗೊಂಡು ಒಮ್ಮೊಮ್ಮೆ ಆಫರ್ನ ಇಡ್ತಾನೆ. ಈ ಮುಖಾಂತರ ನೀವು ಗ್ರೋ ಆಗೋ ಒಂದು ಅಪ್ಲಿಕೇಶನ್ದಾಗ ರೆಫರ್ ಮಾಡ್ಕೊತ ಅರ್ನಿಂಗ್ ಮಾಡ್ಬೋದು. ಇದೊಂದು ಶೇರ್ ಮಾರ್ಕೆಟ್ ಅಪ್ಲಿಕೇಶನ್ ಆಗೈತಿ. ಈ ಒಂದು ಅಪ್ಲಿಕೇಶನ್ನ ಮತ್ತು ನಿಮ್ಗೆ ಏನಾರು ಇಷ್ಟ ಆದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಒಂದು ಬೆಸ್ಟ್ ಟಾಪಿಕ್ ನಾನು ನಿಮಗೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.